ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಬ್ಯೂಟಿ ಚಾನಲ್. ನಾನು ಸ್ವಾತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನೀವೆಲ್ಲರೂ ಕೂಡ ತುಂಬ ದಿನದಿಂದ ರಿಕ್ವೆಸ್ಟ್ ಮಾಡ್ತಿರುವಂಥ ವಿಡಿಯೋ ಅಂತ ಹೇಳ್ಬೋದು. ಸೊ ತುಂಬ ಜನ ನನಗೆ ಕಮೆಂಟ್ಸ್ನಲ್ಲಿ ಕೇಳ್ತಾನೆ ಇದ್ದರು, ಅಕ್ಕ ನಿಮ್ಮ ಸ್ಕಿನ್ ಕೇರ್ ರುಟೀನನ್ನು ಶೇರ್ ಮಾಡಿ ಅಂತ. ಸೊ ಹಾಗಾಗಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಆನೆಸ್ಟ್ ಸ್ಕಿನ್ ಕೇರ್ ರುಟೀನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್, ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ನಮ್ಮ ಸ್ಕಿನ್ ಹೆಲ್ದಿಯಾಗಿ ಆ್ಯಂಡ್ ಫ್ರೆಶ್ ಆಗಿ ಇರಬೇಕಂತಂದರೆ ನಮ್ಮ ಡೈಲಿ ಸ್ಕಿನ್ ಕೇರ್ ರುಟೀನನ್ನು ನಾವು ಫಾಲೋ ಮಾಡಲೇಬೇಕು. ಸೊ ಅದರಲ್ಲಿ ಮೇನ್ ಆಗಿ ಕ್ಲೆನ್ಸಿಂಗ್, ಟೋನಿಂಗ್ ಆ್ಯಂಡ್ ಮಾಯ್ಶ್ಚರೈಸಿಂಗ್, ಈ 3 ಸ್ಟೆಪ್ಸನ್ನು ಫಾಲೋ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ನಮ್ಮ ಸ್ಕಿನ್ ಹೆಲ್ದಿಯಾಗಿರುತ್ತೆ ಆ್ಯಂಡ್ ಫ್ರೆಶ್ ಆಗಿರುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್, ನಾನು ಕೂಡ ಈ 3 ಸ್ಟೆಪ್ಸನ್ನು ಖಂಡಿತವಾಗಿಯೂ ಫಾಲೋ ಮಾಡ್ತೀನಿ. ಸೊ ನೋಡೋಣ ಬನ್ನಿ ಫಸ್ಟ್ ಸ್ಟೆಪ್ ಏನು ಅಂತ. ಫ್ರೆಂಡ್ಸ್, ನಾನು ಎದ್ದ ತಕ್ಷಣವೇ ನನ್ನ ಫೇಸ್ಗೆ ಯಾವುದೇ ರೀತಿಯ ಕ್ಲೆನ್ಸರ್ ಅಥವಾ ಫೇಸ್ ವಾಶನ್ನು ಬಳಸೋದಿಲ್ಲ. ಮೊದಲಿಗೆ ನಾನು ನಾರ್ಮಲ್ ವಾಟರ್ನಿಂದ ನನ್ನ ಫೇಸ್ನ ವಾಶ್ ಮಾಡ್ಕೊಳ್ತೀನಿ. ವಾಶ್ ಮಾಡ್ಕೊಂಡಾದ ನಂತರ ಸೊ ಅದನ್ನು ಒರೆಸ್ಕೊಳ್ಳೋದಿಲ್ಲ, ಅದನ್ನು ಹಾಗೇ ಡ್ರೈ ಆಗಲು ಬಿಡ್ತೀನಿ. ಫ್ರೆಂಡ್ಸ್, ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಎಕ್ಸ್ಟ್ರಾ ಹೈಡ್ರೇಟ್ ಆಗುತ್ತೆ ಆ್ಯಂಡ್ ಇದರಿಂದ ರಿಂಕಲ್ಸ್ ಆ್ಯಂಡ್ ಫೈನ್ ಲೈನ್ಸ್ನಂಥ ಸಮಸ್ಯೆಯಿಂದ ನಾವು ದೂರ ಇರ್ಬೋದು. ಸೆಕೆಂಡ್ ಸ್ಟೆಪ್ನಲ್ಲಿ ನಾನು ನನ್ನ ಫೇಸ್ಗೆ ಆಯಿಲ್ ಮಸಾಜನ್ನು ಮಾಡ್ತೀನಿ. ಅಂದರೆ ಸ್ನಾನದ 15ರಿಂದ 20 ನಿಮಿಷ ಮುಂಚೆ ನಾನು ಆಯಿಲನ್ನು ಅಪ್ಲೈ ಮಾಡಿಕೊಂಡು ಒಂದು 2ರಿಂದ 3 ನಿಮಿಷದವರೆಗೆ ಮಸಾಜ್ ಮಾಡಿ ಹಾಗೇ ಬಿಡ್ತೀನಿ. ಸೊ ಇಲ್ಲಿ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಇದು ರೋಗನ್ ಶೇರನ್ ಬಾದಾಮ್ ಆಯಿಲ್. ಸೊ ಈ ಬಾದಾಮ್ ಆಯಿಲನ್ನು ಅಪ್ಲೈ ಮಾಡಿಕೊಂಡು ನಾನು ಮಸಾಜ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನೀವು ಕೊಕೊನಟ್ ಆಯಿಲ್ ಆ್ಯಂಡ್ ಆಲಿವ್ ಆಯಿಲ್ ಕೂಡ ಬಳಸ್ಕೋಬೋದು. ಫ್ರೆಂಡ್ಸ್, ನಿಮ್ಮ ಏಜ್ 25+ ಇದ್ದರೆ ಖಂಡಿತವಾಗಿಯೂ ನೀವು ಇವಾಗಿನಿಂದಲೇ ಆಯಿಲ್ ಮಸಾಜನ್ನು ಮಾಡಲು ಸ್ಟಾರ್ಟ್ ಮಾಡಬೇಕು. ಫ್ರೆಂಡ್ಸ್, ಇದರಿಂದ ರಿಂಕಲ್ಸ್, ಫೈನ್ ಲೈನ್ಸ್ನಂಥ ಸಮಸ್ಯೆಯಿಂದ ನಾವು ದೂರ ಇರ್ಬೋದು ಆ್ಯಂಡ್ ಸ್ಕಿನ್ ಯಾವಾಗಲೂ ಯಂಗ್ ಆ್ಯಂಡ್ ಯೂತ್ಫುಲ್ ಆಗಿರುತ್ತೆ. ಇವಾಗ ಥರ್ಡ್ ಸ್ಟೆಪ್ ಫೇಸ್ ವಾಶ್ ಮಾಡೋದು. ಸೊ ಇಲ್ಲಿ ನಾನು ಸ್ನಾನ ಮಾಡುವಾಗಲೇ ನನ್ನ ಫೇಸ್ ವಾಶನ್ನು ಬಳಸ್ಕೊಂಡು ನಾನು ಫೇಸ್ನ ವಾಶ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಬಳಸ್ತಾ ಇರೋದು ಪಪಾಯ ಸ್ಕಿನ್ ಬ್ರೈಟನಿಂಗ್ ಫೇಸ್ ವಾಶನ್ನು ಬಳಸ್ತೀನಿ. ಇದು ಗುಡ್ ವೈಬ್ಸ್ ಫೇಸ್ ವಾಶ್. ಇದನ್ನು ಬಳಸ್ಕೊಂಡು ನಾನು ನನ್ನ ಫೇಸ್ನ ವಾಶ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನೀವು ನಿಮ್ಮ ಫೇಸ್ ವಾಶನ್ನು ಚೂಸ್ ಮಾಡುವಾಗ ನಿಮ್ಮ ಸ್ಕಿನ್ ಅಕಾರ್ಡಿಂಗ್ ನೀವು ಚೂಸ್ ಮಾಡ್ಕೊಳ್ಳಿ. ಸೊ ಇಲ್ಲಂತೆ ಅದರ ಸೈಡ್ ಇಫೆಕ್ಟ್ ಕೂಡ ನಿಮಗೆ ಆಗುತ್ತೆ, ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಸ್ಕಿನ್ ಡಲ್ ಆಗುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್, ನೀವು ಫೇಸ್ ವಾಶನ್ನು ಯೂಸ್ ಮಾಡುವಾಗ ಸೊ ಇಲ್ಲಿ ಬರೆದಿರ್ತಾರೆ ಅವರು ಸೂಟೇಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಅಥವಾ ಸೂಟೇಬಲ್ ಫಾರ್ ಡ್ರೈ ಸ್ಕಿನ್. ಸೊ ಈ ರೀತಿಯಾಗಿ ನೋಡಿಕೊಂಡು ನಿಮ್ಮ ಸ್ಕಿನ್ ಟೈಪ್ ಅಕಾರ್ಡಿಂಗ್ ನೀವು ಫೇಸ್ ವಾಶನ್ನು ಚೂಸ್ ಮಾಡ್ಕೊಳ್ಳಿ. ಸೊ ಇದರಿಂದ ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಈ ರೀತಿಯಾಗಿ ನಾನು 30 ಸೆಕೆಂಡ್ವರೆಗೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನಂತರ ನಾರ್ಮಲ್ ವಾಟರ್ನಿಂದ ಫೇಸ್ನ ವಾಶ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಸ್ಟೆಪ್ನಲ್ಲಿ ನಾವು ನಮ್ಮ ಸ್ಕಿನ್ನನ್ನು ಟೋನ್ ಮಾಡಬೇಕು. ಸೊ ಕ್ಲೆನ್ಸಿಂಗ್ ಮಾಡ್ಕೊಂಡಾದ ನಂತರ ಅಂದರೆ ಫೇಸ್ ವಾಶ್ ಮಾಡ್ಕೊಂಡಾದ ನಂತರ ನಮ್ಮ ಸ್ಕಿನ್ನಲ್ಲಿರುವಂಥ ಪೋರ್ಸ್ ಓಪನ್ ಆಗಿರುತ್ತೆ. ಸೊ ಅದನ್ನು ಕ್ಲೋಸ್ ಮಾಡಲು ನಾವು ಟೋನರನ್ನು ಬಳಸ್ತೀವಿ. ಸೊ ಇದಕ್ಕಾಗಿ ನೀವು ಸಪ್ರೇಟಾಗಿ ಮಾರ್ಕೆಟ್ನಿಂದ ಟೋನರನ್ನು ಪರ್ಚೇಸ್ ಮಾಡಬೇಕಂತೇನಿಲ್ಲ. ಒಂದು ಬೆಸ್ಟ್ ಆ್ಯಂಡ್ ಕ್ವಿಕ್ಕಾಗಿ ಸಿಗುವಂಥದ್ದು ಅಂತಂದರೆ ರೋಸ್ ವಾಟರ್. ಹೌದು ಫ್ರೆಂಡ್ಸ್, ರೋಸ್ ವಾಟರನ್ನು ಬಳಸ್ಕೊಂಡು ನಮ್ಮ ಸ್ಕಿನ್ನನ್ನು ನಾವು ಟೋನ್ ಮಾಡ್ಕೋಬೋದು. ಒಂದು ಬೆಸ್ಟ್ ಟೋನರ್ ಅಂತ ಹೇಳ್ಬೋದು. ಸೊ ನಾರ್ಮಲಿ ನಾನು ಕೂಡ ರೋಸ್ ವಾಟರನ್ನು ಬಳಸ್ಕೊಂಡು ನನ್ನ ಸ್ಕಿನ್ನನ್ನು ಟೋನ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಸ್ಟೆಪ್ನಲ್ಲಿ ನಾವು ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಬೇಕು. ಸೊ ಟೋನರನ್ನು ಅಪ್ಲೈ ಮಾಡ್ಕೊಂಡಾದ ನಂತರ ಕೆಲವು ನಿಮಿಷ ಹಾಗೆ ಬಿಡಿ. ಸೊ ನಂತರ ಒಂದು ಒಳ್ಳೆ ಮಾಯ್ಶ್ಚರೈಸರನ್ನು ತೊಗೊಂಡು ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿಯೂ ಕೂಡ ನೀವು ಗಮನದಲ್ಲಿ ಇಡಬೇಕು, ಇದು ಕೂಡ ನಿಮ್ಮ ಸ್ಕಿನ್ ಅಕಾರ್ಡಿಂಗ್ ಇರಬೇಕು. ಸೊ ನಿಮ್ಮ ಸ್ಕಿನ್ ಆಯಿಲಿ ಇತ್ತಂದರೆ ನೀವು ಜೆಲ್ ಬೇಸ್ ತೊಗೊಳ್ಳಿ ಅಥವಾ ವಾಟರ್ ಬೇಸ್ ತೊಗೊಳ್ಳಿ. ಸೊ ಅಥವಾ ನಿಮ್ಮ ಸ್ಕಿನ್ ಡ್ರೈ ಇತ್ತಂದರೆ ನೀವು ಆಯಿಲ್ ಬೇಸ್ ಇರುವಂಥ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಬೆನಿಫಿಟ್ಸನ್ನು ನೀವು ನೋಡ್ಬೋದು. ಫ್ರೆಂಡ್ಸ್, ಈ ಸ್ಕಿನ್ ಕೇರ್ ರೂಟೀನಲ್ಲಿ ಲಾಸ್ಟ್ ಸ್ಟೆಪ್ ಅಂತಂದರೆ ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ಕೊಳ್ಳೋದು. ಹೌದು ಫ್ರೆಂಡ್ಸ್, ತುಂಬ ಜನ ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ಕೊಳ್ಳೋದು ಸ್ಕಿಪ್ ಮಾಡ್ತಾರೆ. ಸೊ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ತುಂಬ ಜನರಿಗೆ ಕಂಪ್ಲೇಂಟ್ಸ್ ಇರುತ್ತೆ, ನಮಗೆ ಡಾರ್ಕ್ ಪ್ಯಾಚಸ್ ಇದೆ, ಅನ್ಇವನ್ ಸ್ಕಿನ್ ಇದೆ, ಪಿಗ್ಮೆಂಟೇಷನ್ ಇದೆ. ಫ್ರೆಂಡ್ಸ್, ಯಾಕಂತಂದರೆ ನೀವು ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ಕೊಳ್ಳೋದಿಲ್ಲ. ಸೊ ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ಕೊಳ್ಳಿ, ಡೈಲಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಡೈಲಿ ಡೇ ಟೈಮ್ನಲ್ಲಿ ಅಪ್ಲೈ ಮಾಡ್ಕೋಬೇಕು. ಸೊ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೀವೇ ಕೆಲವೇ ದಿನದಲ್ಲಿ ಒಂದು ಒಳ್ಳೆ ಡಿಫ್ರೆನ್ಸನ್ನು ನೋಡ್ತೀರಾ. ನಿಮ್ಮ ಸ್ಕಿನ್ ಟೋನ್ ಇವನ್ ಆಗಿರುತ್ತೆ, ಡಾರ್ಕ್ ಸ್ಪಾಟ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್, ಸನ್ಸ್ಕ್ರೀನನ್ನು ಸ್ಕಿಪ್ ಮಾಡಲೇಬೇಡಿ. ಸೊ ಒಂದು ಒಳ್ಳೆ ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ಕೊ. ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಪ್ಲಮ್
ಸನ್ಸ್ಕ್ರೀನನ್ನು ಬಳಸ್ತೀನಿ. ಫ್ರೆಂಡ್ಸ್, ವಿಡಿಯೋನ ನೋಡ್ಕೊಂಬಂದ್ರಲ್ವಾ, ಸೊ ಇದೇ ರೀತಿಯಾಗಿ ನಾನು ನನ್ನ ಡೈಲಿ ಸ್ಕಿನ್ ಕೇರ್ ರೂಟೀನನ್ನು ಫಾಲೋ ಮಾಡ್ತೀನಿ. ಇದು ನನ್ನ ಆನೆಸ್ಟ್ ಸ್ಕಿನ್ ಕೇರ್ ರೂಟೀನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಫ್ರೆಂಡ್ಸ್, ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ಆ್ಯಂಡ್ ನಿಮ್ಮ ಫೀಡ್ಬ್ಯಾಕ್ ಆ್ಯಂಡ್ ಏನಾದರೂ ಸಜೆಷನ್ ಇತ್ತಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಆ್ಯಂಡ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಸೊ ಟಿಲ್ ದ ನೆಕ್ಸ್ಟ್ ವಿಡಿಯೋ.